ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುರದ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಇವಾಗ ಮಾಡ್ಯೂಲ್ 1 2 3 4 ಎಲ್ಲ ಕಂಪ್ಲೀಟ್ ಮಾಡಿದ್ದೀರಲ್ಲ. ಇವಾಗ ಮಾಡ್ಯೂಲ್ 5 ನೋಡ್ತಿದ್ದೀರಾ. ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಿದೆ ಅಲ್ವಾ. ಅದಕ್ಕೆ ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು 5th ಮಾಡ್ಯೂಲ್ನ ಸಾಲ್ವ್ ಮಾಡಿ ತೋರಿಸ್ತಿದ್ದೀನಿ. ಆ್ಯಂಡ್ ಈಸಿಯಾಗಿ ಹೆಂಗೆ ಟ್ಯೂರಿಂಗ್ ಮಿಷಿನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದರಲ್ಲಿ ಟಿಪ್ಸ್ ಹೇಳ್ಕೊಡ್ತೀನಿ. ಅದೇ ಥರ ಫಾಲೋ ಮಾಡಿ ಆರಾಮಾಗಿ ಟ್ಯೂರಿಂಗ್ ಮಿಷಿನಲ್ಲಿ 10 ಮಾರ್ಕ್ಸ್ ತೊಗೋಬೋದು. ಓಕೆನಾ. ಇಲ್ಲಿ ಫಸ್ಟು 9A ಕ್ವೆಶನ್ ಏನಿದೆ, ಸಮ್ ಥಿಯರಿ ಕ್ವೆಶನ್ ಇದೆ. ಸೊ ಅದನ್ನು ನಾನು ಸಾಲ್ವ್ ಮಾಡ್ತಾ ಇಲ್ಲ. ಓಕೆನಾ. 9B ಲ್ಯಾಂಗ್ವೇಜ್ ಈಕ್ವಲ್ಸ್ A ಪವರ್ N B ಪವರ್ N C ಪವರ್ N N ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಡ್ರಾ ದ ಟ್ರಾನ್ಸಿಷನ್ ಡಯಾಗ್ರಾಮ್. ಇದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿ ತೋರಿಸಿದೆ, ಬಟ್ ಆದರೂ ನಿಮಗೆ ಕಷ್ಟ ಅಂತ ಫೀಲ್ ಆಗ್ತಿದೆ ಅಲ್ವಾ. ಅದಕ್ಕೆ ಇನ್ನು ಈಸಿ ಮೆಥಡಲ್ಲಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಫಸ್ಟು ಶೋ ದ ಮೂವ್ಸ್ ಫಾರ್ ಸ್ಟ್ರಿಂಗ್ ಎ ಬಿ ಬಿ ಸಿ ಸಿ ಅಂತ ಕೊಟ್ಟಿದ್ದಾರೆ. ಇದನ್ನೇ ಕನ್ಸಿಡರ್ ಮಾಡಿಕೊಂಡು ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನು ಬರೆಯೋಣ. ಓಕೆನಾ. ಯಾಕಂದರೆ ನಾವು ಇವಾಗ ಲ್ಯಾಂಗ್ವೇಜ್ ಬರ್ಕೊಂಡ್ರು ಇದೇ ಥರ ಒಂದು ಲ್ಯಾಂಗ್ವೇಜ್ನ ತೊಗೊಂಡು ಅದಕ್ಕೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ಒಂದು ಸ್ಟ್ರಿಂಗ್ನ ಕೊಟ್ಟಿದ್ದಾರೆ. ಸೊ ಇದೇ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಕೊಂಡು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟು ಇಲ್ಲೇನು ಸ್ಟ್ರಿಂಗ್ ಇದೆ ಇದನ್ನು ಬರ್ಕೊಳ್ಳೋಣ ಒಂದು ಬಾಕ್ಸಲ್ಲಿ. ಓಕೆನಾ. ಏನೇನಿದೆ ಎ ಬಿ ಬಿ ಸಿ ಸಿ ಫೈನಲಲ್ಲಿ ಏನಿರುತ್ತೆ ಬ್ಲ್ಯಾಂಕ್ ವ್ಯಾಲ್ಯೂ ಇರುತ್ತೆ ಅಲ್ವಾ. ಇದು ಫಸ್ಟು ಟೇಪಲ್ಲಿ ಏನೇನು ಇನ್ಪುಟ್ ಸಿಂಬಲ್ ಇದೆ, 2 A's ಇದೆ, 2 B's ಇದೆ, 2 C's ಇದೆ. ಅಂದರೆ ಏನು, ನಂಬರ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಸಿ. ಒಂದು ಎಗೆ ಒಂದು ಬಿ ಒಂದು ಸಿ ಎನ್ಕೌಂಟರ್ ಆಗಬೇಕು ಅನ್ನೋದು ಕಂಡೀಷನ್. ಇಲ್ಲೇ ನೋಡಿದ ತಕ್ಷಣ ಅನಲೈಸ್ ಮಾಡ್ಬೋದು. ಓಕೆನಾ. ಇವಾಗ ಫಸ್ಟ್ ಇನಿಷಿಯಲಿ ಎಲ್ಲಿರುತ್ತೆ, ಕ್ಯೂ ನಾಟ್ ಸ್ಟೇಟಲ್ಲಿ ಇರುತ್ತೆ. ಹಂಗೆ ಇಲ್ಲೂ ಯಾವುದು ಆಲ್ಟರ್ನೇಟಿವ್ ಆಗಿ ಹೆಂಗೆ ಬರ್ಕೋಬೇಕು ಟ್ರಾನ್ಸಿಷನ್ ಡಯಾಗ್ರಾಮ್ನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಕ್ಯೂ ನಾಟ್ ಸ್ಟೇಟಲ್ಲಿದೆ ಇನಿಷಿಯಲಿ. ಓಕೆನಾ. ಇನ್ಪುಟ್ ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ನಾವು ಎನ ರೀಪ್ಲೇಸ್ ಮಾಡಬೇಕು. ಯಾಕಂದರೆ ಇವಾಗ ಒಂದು ಎಗೆ ಒಂದು ಬಿನ ಒಂದು ಸಿನ ಎನ್ಕೌಂಟರ್ ಮಾಡಬೇಕು. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಏನು ಮಾಡಬೇಕು, ಎನ ರೀಪ್ಲೇಸ್ ಮಾಡಬೇಕು. ಆಲ್ಟರ್ನೇಟಿವ್ ವೇರಿಯೇಬಲ್ನ ತೊಗೋಬೇಕು. ಯಾವ ವೇರಿಯೇಬಲ್ನ ತೊಗೊಳ್ಳೋಣ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇದನ್ನ ಎಕ್ಸ್ ಅಂತನಾದರೂ ಕನ್ಸಿಡರ್ ಮಾಡಿ ನೀವು. ಅದನ್ನ ಬಿಟ್ಟು ಎ ಬಿ ಸಿ ಈ ಥರ ಯಾವ ವ್ಯಾಲ್ಯೂಸಿಂದನಾದರೂ ಕನ್ಸಿಡರ್ ಮಾಡಿ ರೀಪ್ಲೇಸ್ ಮಾಡ್ಬೋದು. ಓಕೆನಾ. ಎನ ಎಕ್ಸಿಂದ ರೀಪ್ಲೇಸ್ ಮಾಡಬೇಕು ಬೈ ಚೇಂಜಿಂಗ್ ದ ಸ್ಟೇಟ್. ಎ ಅನ್ನೋದು ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತೈತಾ. ಸೊ ಸ್ಟೇಟ್ನ ಚೇಂಜ್ ಮಾಡಬೇಕು. ಎ ಈಸ್ ರಿಪ್ಲೇಸ್ಡ್ ವಿತ್ ಎಕ್ಸ್ ಬೈ ಮೂವಿಂಗ್ ರೈಟ್ ಸೈಡ್. ಇಲ್ಲಿ ರೈಟ್ ಸೈಡ್ ಏನಕ್ಕೆ ಮೂವ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಒಂದು ಎಗೆ ಒಂದು ಬಿ ಒಂದು ಸಿನ ಫೈಂಡ್ ಮಾಡಬೇಕು. ಸೊ ಅದಕ್ಕೆ. ಓಕೆನಾ. Q1 ಸ್ಟೇಟ್ ಇದನ್ನು ಇಲ್ಲಿ ಬರ್ಕೊತೀನಿ ಕಂಡೀಷನ್ ಇಲ್ಲಿ ಚೇಂಜ್ ಮಾಡಿರೋದನ್ನ. ಸೊ ಮೂಮೆಂಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ. ಎ ಏನಾಗಿದೆ, ರಿಪ್ಲೇಸ್ ವಿತ್ ಎಕ್ಸ್ ಆಗಿದೆ. Q0 Q1 ಸ್ಟೇಟಿಗೆ ಹೋಗಿದೆ ಬೈ ಮೂವಿಂಗ್ ರೈಟ್ ಸೈಡ್. ಇನ್ನು ಮಿಕ್ಕಿರೋ ಇನ್ಪುಟ್ ಏನೇನಿದೆ ಅದನ್ನೆಲ್ಲ ಸೇಮ್ ಹಂಗೆ ಬರ್ಕೊಳ್ಳಿ. ಓಕೆನಾ. ಗೊತ್ತಾಯಿತು ಅಲ್ಲ. ಫಸ್ಟ್ ಸ್ಟೆಪ್ಪು ಈಸಿ ಆಗಿದೆ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಲಾಜಿಕ್ ಯಾವ ಲಾಜಿಕ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ. ಸೊ ಒಂದು ಸತಿ ಲಾಜಿಕ್ ಅರ್ಥ ಮಾಡ್ಕೊಂಬಿಟ್ರೆ ನೀವು ಯಾವುದೇ ಕ್ವೆಶನ್ ಬಂದರೂ ಸೇಮ್ ಲಾಜಿಕ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇವಾಗ ನೆಕ್ಸ್ಟು Q1 ಆನ್ ಎ ಬಂದರೆ ಏನು ಮಾಡಬೇಕು ಅಂತ ನೋಡೋಣ. ಇವಾಗ ಆಲ್ರೆಡಿ ಒಂದು ಎನ ಎನ್ಕೌಂಟರ್ ಮಾಡಿ ಆಗಿದೆ. ಅಂಟಿಲ್ ಒಂದು ಎಗೆ ಒಂದು ಬಿ ಒಂದು ಸಿ ಎನ್ಕೌಂಟರ್ ಆಗೋವರೆಗೂ ಏನು ಮಾಡಬೇಕು, ಈ ಎನ ಹಂಗೆ ಇರಬೇಕು. ಸೊ Q1 ಸ್ಟೇಟಲ್ಲೇ ಇರುತ್ತೆ, ಎ ಆಗೇ ಇರುತ್ತೆ. ಜಸ್ಟ್ ರೈಟಿಗೆ ಮೂವ್ ಆಗುತ್ತೆ ಟು ಫೈಂಡ್ ದ ಬಿ. ಓಕೆನಾ. ಇವಾಗ ನೋಡಿ, ಇನ್ಪುಟ್ ಏನು ಚೇಂಜ್ ಆಗಿಲ್ಲ, ಜಸ್ಟು ರೀಡ್ ರೈಟೆಡ್ಡು ರೈಟಿಂಗ್ ಮೂವ್ ಆಗಿ. ಸ್ಟೇಟು ನೋಡಿ ಚೇಂಜ್ ಆಗಿಲ್ಲ, Q1 ಸ್ಟೇಟಲ್ಲಿದೆ. ಸೊ Q1 ಬರ್ಕೊತಾ ಇದ್ದೀನಿ. ಇವಾಗ Q1 ಆನ್ ಇನ್ಪುಟ್ ಬಿ ಏನು ಮಾಡಬೇಕು, Q1 ಆನ್ ಬಿ ಇನ್ಪುಟ್ ಅನ್ನೋದು ಫಸ್ಟು ಹೊಸ್ದಾಗಿ ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ. ಸೊ ಸ್ಟೇಟ್ನ ಚೇಂಜ್ ಮಾಡಲೇಬೇಕು. ಓಕೆನಾ. ಇದನ್ನು ಬರ್ಕೊಂಬಿಡಿ. ಬಿ ಇನ್ಪುಟ್ನ ರೀಪ್ಲೇಸ್ ಮಾಡಬೇಕೋ ಬೇಡೋ, ಒಂದು ಎ ಆಲ್ರೆಡಿ ರಿಪ್ಲೇಸ್ ಆಗಿದೆ. ಆಲ್ಟರ್ನೇಟಿವ್ ಆಗಿ ಒಂದು ಬಿನ ರಿಪ್ಲೇಸ್ ಮಾಡಲೇಬೇಕು ತಾನೆ. ಯಾಕಂದರೆ ನಂಬರ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಸಿ ಇರಬೇಕು. ಸೊ ಬಿನ ನಾನು ರೀಪ್ಲೇಸ್ ವಿತ್ ವೈ ಮಾಡಿ ಜಸ್ಟ್ ರೈಟಿಗೆ ಮೂವ್ ಮಾಡ್ತಿದ್ದೀನಿ. ರೈಟಿಗೆ ಏನಕ್ಕೆ ಮೂವ್ ಮಾಡ್ತಿದ್ದೀನಿ, ಇವಾಗ ಎ ಬಿ ಎನ್ಕೌಂಟರ್ ಮಾಡಿ ಆಯಿತು, ಸಿನ ಎನ್ಕೌಂಟರ್ ಮಾಡಬೇಕು. ಸೊ ರೈಟಿಗೆ ಮೂವ್ ಮಾಡ್ತಾಯಿದ್ದೀನಿ. ಓಕೆನಾ. ಇಷ್ಟು ಗೊತ್ತಾಯಿತು ಅಲ್ವಾ. ಹೆಂಗಾಗುತ್ತೆ ಅಂತ ನೋಡಿ, ಇಲ್ಲಿ ಬರ್ಕೋತೀನಿ. X, A, B is replaced with Y, state is changed to Q2 by moving right side. So read right head ರೈಟಿಗೆ ಬಂತು, Q2 ಸ್ಟೇಟಿಗೆ ಚೇಂಜ್ ಆಯಿತು.
ಓಕೆನಾ, ಇಷ್ಟು ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಇವಾಗ Q2 ಆನ್ ಇನ್ಪುಟ್ ಬಿ ಏನು ಮಾಡಬೇಕು, ಇವಾಗ ಆಲ್ರೆಡಿ ಒಂದು ಎಗೆ ಒಂದು ಬಿ ಎನ್ಕೌಂಟರ್ ಆಗಿಬಿಟ್ಟಿದೆ, ಮತ್ತು ಬಿನ ಎನ್ಕೌಂಟರ್ ಮಾಡಬೇಕಾ, ನೋ ಮಾಡೋಂಗಿಲ್ಲ. ಫಸ್ಟು ಒಂದು ಸಿನ ಫೈಂಡ್ ಮಾಡಬೇಕು. ಸೊ ಸೇಮ್ ಸ್ಟೇಟಲ್ಲಿ ಬಿ ಆಗೇ ಇದ್ದು ಜಸ್ಟು ರೈಟಿಂಗ್ ಮೂವ್ ಮಾಡ್ತೀವಿ. ಓಕೆನಾ, ಅವಾಗ ಏನಾಗುತ್ತೆ, ರೀಡ್ ರೈಟೆಡ್ಡು ರೈಟಿಂಗ್ ಮೂವ್ ಆಗುತ್ತೆ. ಎಕ್ಸ್ ಎ ವೈ ಬಿ ಆಗೇ ಇರುತ್ತೆ, ರೀಡ್ ರೈಟೆಡ್ಡು ರೈಟಿಂಗ್ ಮೂವ್ ಆಗಿದೆ. ಸಿ ಸಿ ಸಿ. ಓಕೆನಾ, ಇವಾಗ Q2 ಆನ್ ಇನ್ಪುಟ್ ಸಿ ಏನು ಮಾಡಬೇಕು, ಸಿ ಅನ್ನೋದು ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ. ಸೊ ಸ್ಟೇಟ್ನ ಚೇಂಜ್ ಮಾಡಬೇಕು. Q3 ಸ್ಟೇಟಿಗೆ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. Q3 ಸ್ಟೇಟಿಗೆ ಚೇಂಜ್ ಮಾಡೋಣ. ಸಿನ ಏನರಿಂದ ರಿಪ್ಲೇಸ್ ಮಾಡೋದು, ಇವಾಗ ಎಕ್ಸ್ ವೈ ಆದಮೇಲೆ ಏನು ಬರುತ್ತೆ, ಝೆಡ್ಡಿಂದ ರಿಪ್ಲೇಸ್ ಮಾಡೋಣ ಅಷ್ಟೇ. ಸಿನ ಝೆಡ್ಡಿಂದ ರಿಪ್ಲೇಸ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ರೈಟಿಂಗ್ ಮೂವ್ ಮಾಡಬೇಕಾ, ಲೆಫ್ಟಿಂಗ್ ಮೂವ್ ಮಾಡಬೇಕಾ, ಲೆಫ್ಟಿಂಗ್ ಮೂವ್ ಮಾಡಬೇಕು. ಯಾಕಂದರೆ ಎ ಬಿ ಸಿ, ಒಂದು ಎಗೆ ಒಂದು ಬಿ ಒಂದು ಸಿ ಎನ್ಕೌಂಟರ್ ಆಗಿದೆ. ಇವಾಗ ಮತ್ತೆ ಟೇಪಲ್ಲಿ ಎ ಇದೆಯಾ ಅಂತ ಫಸ್ಟು ಚೆಕ್ ಮಾಡಬೇಕು. ಎ ಆದಮೇಲೆ ಬಿ ಬರಬೇಕು, ಬಿ ಆದಮೇಲೆ ಸಿ ಬರಬೇಕು. ಸೊ ಎನ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಲೆಫ್ಟಿಗೆ ಹೋಗ್ತೀವಿ. ಸೊ ಲೆಫ್ಟಿಗೆ ಮೂವ್ ಮಾಡೋಣ. ಓಕೆನಾ, ಇವಾಗ ಹೆಂಗೆ ಬರುತ್ತೆ ನೋಡಿ. ಎಕ್ಸ್ ಎ ವೈ ಬಿ ಸಿ ಈಸ್ ರಿಪ್ಲೇಸ್ಡ್ ವಿತ್ ಝೆಡ್. ಇನ್ನು ಮಿಕ್ಕಿರೋದು ಯಾವುದೇದು ಇನ್ಪುಟ್ ಇದೆ ಅದಂಗೆ ಬರ್ಕೊಳ್ಳೋಣ. Q2 ಅನ್ನೋ ಸ್ಟೇಟು Q3 ಸ್ಟೇಟಿಗೆ ಚೇಂಜ್ ಆಗಿದೆ ಬೈ ಮೂವಿಂಗ್ ಲೆಫ್ಟ್ ಸೈಡ್. ಅಂದರೆ ಲೆಫ್ಟ್ ಸೈಡಿಗೆ ಮೂವ್ ಆದರೆ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ ಅಲ್ವಾ. ಗೊತ್ತಾಯ್ತಾ ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ. ಇದನ್ನು ಆರಾಮಾಗಿ ಬರಿಬೋದಲ್ವ, ಇಷ್ಟು ಲಾಜಿಕ್ಕು ಹೆಂಗೆ ಲಾಜಿಕ್ ಅಪ್ಲೈ ಮಾಡ್ತಾಯಿದ್ದೀವಿ ಅನ್ನೋದು ಅರ್ಥ ಆಗ್ತಿದೆ ಅಲ್ವಾ. ನೆಕ್ಸ್ಟು ನೋಡಿ, Q3 ಆನ್ ಇನ್ಪುಟ್ ಬಿ ಏನು ಮಾಡಬೇಕು, Q3 ಆನ್ ಇನ್ಪುಟ್ ಬಿ ಏನು ಮಾಡಬೇಕು. ಇವಾಗ ನಾವು ಬಿಗಿಂತ ಮುಂಚೆ ಏನ ಎನ್ಕೌಂಟರ್ ಮಾಡಬೇಕು, ಏನ ಎನ್ಕೌಂಟರ್ ಮಾಡಬೇಕು. ಏನ ಎನ್ಕೌಂಟರ್ ಆಗಬೇಕು ಅಂದರೆ ಫಸ್ಟು ಎಕ್ಸ್ನ ಫೈಂಡ್ ಮಾಡಬೇಕು, ಎಂಡ್ ಆಫ್ ದಿ ಸ್ಟೇಪ್ನ ಫೈಂಡ್ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಆನ್ ದ ಸೇಮ್ ಸ್ಟೇಟ್ ಬಿ ಆಗೇ ಇದ್ದು ಜಸ್ಟು ಲೆಫ್ಟಿಗೆ ಮೂವ್ ಆಗುತ್ತೆ. ಓಕೆನಾ, ಜಸ್ಟ್ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಓಕೆನಾ, ಇಲ್ಲಿಗೆ ಬರುತ್ತೆ. ಇವಾಗ Q3 ಆನ್ ವೈ ಏನು ಮಾಡಬೇಕು, ಅಗೇನ್ ಸೇಮು, ಜಸ್ಟ್ ಲೆಫ್ಟಿಗೆ ಮೂವ್ ಮಾಡಬೇಕಲ್ವ, ನಾವು ಲೆಫ್ಟಿಗೆ ಹೋಗ್ತಾ ಇರಬೇಕು ಅಂಟಿಲ್ ವಿ ಫೈಂಡ್ ಎಕ್ಸು. ಸೊ ಅಗೇನ್ ಲೆಫ್ಟಿಗೆ ಹೋಗುತ್ತೆ. ಎಕ್ಸ್ ಎ ವೈ ಬಿ ಝೆಡ್ ಸಿ ಬಿ. ಟೇಪಲ್ಲಿ ಏನು ಇನ್ಪುಟ್ ಚೇಂಜ್ ಆಗಿಲ್ಲ, ಜಸ್ಟು ರೀಡ್ ರೈಟೆಡ್ಡು ಲೆಫ್ಟಿಗೆ ಬಂದಿದೆ. ಇವಾಗ Q3 ಆನ್ ಎ ಏನು ಮಾಡಬೇಕು, Q3 ಆನ್ ಏನು ಕೂಡ ಎ ಆಗೇ ಇದ್ದು ಜಸ್ಟು ಲೆಫ್ಟಿಗೆ ಮೂವ್ ಮಾಡಬೇಕು. ಇಲ್ಲಿ ಹೇಳ್ಬೋದು ಆಲ್ರೆಡಿ ಎಕ್ಸ್ ಮಾಡಿದ್ದೀವಲ್ಲ, ಇಲ್ಲಿ ಏನ ನಾವು ಎನ್ಕೌಂಟರ್ ಮಾಡ್ಬೋದು ಅಲ್ವಾ ಅಂತ. ನೋ, ಆಗಲ್ಲ. ಯಾಕಂದರೆ ನಮಗೆ ಕಾಣಿಸ್ತಿದೆ ಇಲ್ಲಿ ಎ ಇದೆ, ಆಲ್ರೆಡಿ ಎಲ್ಲ ಏಜು ಕಂಪ್ಲೀಟ್ ಆಗಿದೆ ಅಂತ. ಬಟ್ಟು ಮಿಷಿನಿಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ಈ ಎಕ್ಸ್ ಎನ್ಕೌಂಟರ್ ಆದರೆ ಅಷ್ಟೇ ಮಿಷಿನಿಗೆ ಗೊತ್ತಾಗೋದು ಇನ್ಯಾವುದು ಹಿಂದೆ ಏಜ್ ಇಲ್ಲ ಅಂತ. ಸೊ ಇದನ್ನು Q3 ಅಲ್ಲಿ ಎ ಇರಬೇಕಾದ್ರೆ ಏನು ಮಾಡ್ತೀವಿ, ಎ ಆಗೇ ಇದ್ದು ಜಸ್ಟ್ ಲೆಫ್ಟಿಗೆ ರೀಡ್ ರೈಟ್ ಹೆಡ್ನ ಮೂವ್ ಮಾಡ್ತೀವಿ. ಗೊತ್ತಾಯ್ತಾ. ಸೊ ಎ ವೈ ಬಿ ಝೆಡ್ ಸಿ ಬಿ ಇಲ್ಲಿಗೆ ಬರುತ್ತಾ ರೀಡ್ ರೈಟ್ ಹೆಡ್ಡು. ಇವಾಗ ನೋಡಿ Q3 ಆನ್ ಇನ್ಪುಟ್ ಎಕ್ಸ್ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸು ಎನ್ಕೌಂಟರ್ ಆಗ್ತಿದೆ ಅಂದರೆ ಏನರ್ಥ, ಹಿಂದೆ ಯಾವುದೂ ಏಜ್ ಇಲ್ಲ, ನೆಕ್ಸ್ಟು ಏಜ್ ಬರ್ಬೋದು ಅಂತ ಅರ್ಥ. ಏಜ್ ಬಂದರೆ ಏನು ಮಾಡಬೇಕು, ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡೋದಕ್ಕೆ ನಾವು ಯಾವ ಸ್ಟೇಟಿಗೆ ಹೋಗಬೇಕು, Q0 ಸ್ಟೇಟಿಗೆ ಹೋಗಬೇಕು. ಸೊ Q0 ಸ್ಟೇಟಿಗೆ ಹೋಗಿ ಎಕ್ಸ್ ಆಗೇ ಇದ್ದು ರೈಟಿಗೆ ಮೂವ್ ಆಗುತ್ತೆ. ಯಾಕಂದರೆ ಲೆಫ್ಟ್ ಆಫ್ ದಿ ಟೇಪಲ್ಲಿ ಇನ್ಯಾವುದೂ ಇನ್ಪುಟ್ಟೇ ಇಲ್ಲ ನಾವು ಎನ್ಕೌಂಟರ್ ಮಾಡೋದಕ್ಕೆ. ಸೊ ರೈಟಿಗೆ ಬರಬೇಕಲ್ವಾ, ಸೊ ರೈಟಿಗೆ ಬರ್ತಿದೆ. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರೀತಿದ್ದೀನಿ ನೋಡಿ. ಎಕ್ಸ್ ಎ ವೈ ಬಿ ಝೆಡ್ ಸಿ ಬಿ ಏನಾಗುತ್ತೆ, ಸ್ಟೇಟು Q0 ಸ್ಟೇಟಿಗೆ ಹೋಗಿ ರೈಟಿಗೆ ಮೂವ್ ಆಗಿದೆ. ಓಕೆನಾ, ಇವಾಗ ಅಗೇನ್ Q0 ಆನ್ ಎ ಇನ್ಪುಟ್ ಏನಾಗಿದೆ ನೋಡಿ, ಝೆಡ್ಡಿಂದ ರೀಪ್ಲೇಸ್ ಆಗಿದೆ, ಜಸ್ಟು ರೈಟಿಂಗ್ ಮೂವ್ ಆಗಿದೆ. ನಾವು ಆಲ್ರೆಡಿ ಇದು ಬರ್ದಿರೋದ್ರಿಂದ ಮತ್ತೆ ಇದನ್ನು ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ, ಎಕ್ಸ್ ರೀಪ್ಲೇಸ್ ಆಗಿದೆ, ಎಕ್ಸಿಂದ Q1 ಸ್ಟೇಟಿಗೆ ಚೇಂಜ್ ಆಗಿ ರೀಡ್ ರೈಟ್ ಹೆಡ್ಡು ರೈಟಿಂಗ್ ಮೂವ್ ಆಗಿದೆ. ಗೊತ್ತಾಯಿತು ಅಲ್ವಾ ಹೆಂಗೆ ಬರ್ಕೊಂಡ್ವಿ ಅಂತ. ಇವಾಗ ಏನು ಮಾಡಬೇಕು ನಾವು, ನೆಕ್ಸ್ಟು Q1 ಸ್ಟೇಟಲ್ಲಿದೆ,
Q1 ಸ್ಟೇಟಲ್ಲಿ ಆನ್ ಇನ್ಪುಟ್ ವೈ ಏನು ಮಾಡಬೇಕು, ಆಲ್ರೆಡಿ ಬರ್ದಿದ್ದೀವ, ನೋ ಬರ್ದಿಲ್ಲ, ಬರೆಯೋಣ. ಆನ್ ವೈ ಬಂದಾಗ ಏನು ಮಾಡಬೇಕು, ಆಲ್ರೆಡಿ ಇವಾಗ ಇನ್ನೊಂದು ಸೆಕೆಂಡ್ ಎ ಇನ್ಪುಟ್ಟು ಎನ್ಕೌಂಟರ್ ಆಗಿದೆ, ಸೆಕೆಂಡ್ ಬಿ ಫೈಂಡ್ ಮಾಡೋವರೆಗೂ ಏನು ಮಾಡಬೇಕು, ರೈಟಿಗೆ ಮೂವ್ ಮಾಡಬೇಕು ಅಷ್ಟೇ. ಸೊ ವೈ ಆಗೇ ಇರುತ್ತೆ, ಜಸ್ಟ್ ರೈಟಿಗೆ ರೀಡ್ ರೈಟ್ ಹೆಡ್ನ ಮೂವ್ ಮಾಡ್ತೀವಿ. ಓಕೆನಾ. ಇವಾಗ Q1 ಆನ್ ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು ನೋಡಿ, ಇಲ್ಲಿ ಬಿ ಈಸ್ ರಿಪ್ಲೇಸ್ಡ್ ವಿತ್ ವೈ ಆಗಿದೆ, ರೈಟಿಂಗ್ ಮೂವ್ ಆಗಿದೆ, ಆಲ್ರೆಡಿ ಬರ್ಕೊಂಡಿದ್ದೀವಿ ಟ್ರಾನ್ಸಿಷನ್ನ, ಅದನ್ನೇ ಅಪ್ಲೈ ಮಾಡೋಣ. ಎಕ್ಸ್ ವೈ, ಬಿ ಈಸ್ ರಿಪ್ಲೇಸ್ಡ್ ವಿತ್ ವೈ, ಸ್ಟೇಟ್ ಎಲ್ಲಿ ಚೇಂಜ್ ಆಗಿದೆ, Q2 ಚೇಂಜ್ ಆಗಿದೆ ಆ್ಯಂಡ್ ರೈಟಿಂಗ್ ಮೂವ್ ಆಗಿದೆ ಟು ಫೈಂಡ್ ದ ಸಿ. ಓಕೆನಾ. ಇವಾಗ ನೋಡಿ Q2 ಆನ್ ಝೆಡ್ ಏನು ಮಾಡಬೇಕು, Q2 ಆನ್ ಝೆಡ್ ಏನು ಮಾಡಬೇಕು, ಡಿಫೈನ್ ಮಾಡಿದ್ದೀವ, ನೋ ಡಿಫೈನ್ ಮಾಡಿಲ್ಲ, ಡಿಫೈನ್ ಮಾಡ್ಕೊಳ್ಳೋಣ. ಇವಾಗ ಝೆಡ್ ಎನ್ಕೌಂಟರ್ ಆದರೆ ನಾವು ಸಿ ಎನ್ಕೌಂಟರ್ ಆಗೋವರೆಗೂ ಏನು ಮಾಡಬೇಕು, ರೈಟಿಂಗ್ ಮೂವ್ ಮಾಡಬೇಕಲ್ವಾ. ಸೊ Q2 ಆನ್ ಝೆಡ್, Q2 ಆನ್ ಝೆಡ್ಡಾ, Q1 Q2 ಆನ್ ಝೆಡ್ ಆಗೇ ಇರುತ್ತೆ, ಜಸ್ಟು ರೈಟಿಗೆ ಮೂವ್ ಮಾಡ್ತೀವಿ. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ರೀಡ್ ರೈಟ್ ಹೆಡ್ನ ರೈಟಿಂಗ್ ಮೂವ್ ಮಾಡೋಣ. ಎಕ್ಸ್ ವೈ ಝೆಡ್ Q2 ಸಿ ಬಿ. ಓಕೆನಾ. Q2 ಆನ್ ಸಿ ಏನು ಮಾಡಬೇಕು, ಬರ್ದಿದ್ದೀವ, ಆಲ್ರೆಡಿ ಡಿಫೈನ್ ಆಗಿದೆ ನೋಡಿ, ಸಿ ಈಸ್ ರಿಪ್ಲೇಸ್ಡ್ ವಿತ್ ಝೆಡ್ ಆ್ಯಂಡ್ ಲೆಫ್ಟಿಂಗ್ ಮೂವ್ ಮಾಡಬೇಕು, ಮತ್ತೆ ಲೆಫ್ಟಿಂಗ್ ಮೂವ್ ಮಾಡಬೇಕು. ಇವಾಗ ಕೇಳ್ಬೋದು ನೀವು, ಆಲ್ರೆಡಿ ಸಿ ಅಂದರೆ ಸಿನ ರಿಪ್ಲೇಸ್ ಮಾಡಿದ್ರೆ ಝೆಡ್ಡು ಇಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ವಾ, ಮತ್ತೆ ಏನಕ್ಕೆ ಲೆಫ್ಟಿಗೆ ಹೋಗಬೇಕು ಅಂತ. ಬಟ್ ಮಿಷೀನು ಚೆಕ್ ಮಾಡುತ್ತೆ, ಕಂಪೇರ್ ಮಾಡಿ ಎಲ್ಲ ವ್ಯಾಲ್ಯೂಸು ಕಂಪ್ಲೀಟ್ ಆಗಿದೆಯಾ ಅಂತ. ಇವಾಗ ಏನಾದರೂ 3A's 3B's 3C ಇದ್ರೆ ಮತ್ತೆ ಬರಬೇಕು ಅಲ್ವಾ, ಅದಕ್ಕೆ ಅದು ಕಂಪೇರ್ ಮಾಡುತ್ತೆ. ಓಕೆನಾ. ವೈ ಝೆಡ್, ಸಿ ಈಸ್ ರಿಪ್ಲೇಸ್ಡ್ ವಿತ್ ಝೆಡ್, ಬ್ಲ್ಯಾಂಕ್ ಹಂಗೆ ಇರುತ್ತೆ. Q2 ಸ್ಟೇಟಿಂದ Q3 ಸ್ಟೇಟಿಗೆ ಚೇಂಜ್ ಆಗಿದೆ ಬೈ ಮೂವಿಂಗ್ ಲೆಫ್ಟ್ ಸೈಡ್. ಓಕೆನಾ. ಇವಾಗ Q3 ಆನ್ ಝೆಡ್ ಏನು ಮಾಡಬೇಕು, Q3 ಆನ್ ಝೆಡ್ ಬಂದರೆ ಏನು ಮಾಡಬೇಕು, ಮತ್ತೆ ಲೆಫ್ಟಿಗೆ ಹೋಗಿ ನಾವು ಎಕ್ಸ್ ಎನ್ಕೌಂಟರ್ ಆಗೋವರೆಗೂ ಚೆಕ್ ಮಾಡಬೇಕಲ್ವಾ. ಸೊ Q3 ಅಲ್ಲಿ ಝೆಡ್ ಎನ್ಕೌಂಟರ್ ಆದಾಗ ಏನಾಗುತ್ತೆ, ಝೆಡ್ ಆಗೇ ಇದ್ದು ಜಸ್ಟ್ ಲೆಫ್ಟಿಗೆ ಮೂವ್ ಆಗುತ್ತೆ. ಓಕೆನಾ. ಇಲ್ಲಿಗೆ ಬಂದಿದೆ ಅಲ್ವಾ, ಲೆಫ್ಟಿಂಗ್ ಮೂವ್ ಆಗಿದೆ. ಇವಾಗ Q3 ಆನ್ ವೈ ಇನ್ಪುಟ್ ಏನು ಮಾಡಬೇಕು ನೋಡಿ, ಆಲ್ರೆಡಿ ಬರ್ಕೊಂಡಿದ್ದೀವಿ, ವೈಯಲ್ಲೇ ಇದ್ದು ಜಸ್ಟು ಲೆಫ್ಟಿಂಗ್ ಮೂವ್ ಮಾಡಬೇಕು. ಸೊ ಲೆಫ್ಟಿಂಗ್ ಮೂವ್ ಮಾಡೋಣ ರೀಡ್ ರೈಟ್ ಹೆಡ್ನ. ಓಕೆನಾ. ಇವಾಗ ನೆಕ್ಸ್ಟು Q3 ಆನ್ ವೈ ಏನಾಗುತ್ತೆ, ಮತ್ತೆ ಲೆಫ್ಟಿಂಗ್ ಮೂವ್ ಆಗುತ್ತೆ. ಆಲ್ರೆಡಿ ಕಂಡೀಷನ್ಸ್ ಒಂದ್ಸತಿ ಇಲ್ಲಿ ಕಂಡೀಷನ್ನ ಬರ್ಕೊಂಡ್ರೆ ಸಾಕು, ಅದನ್ನೇ ರಿಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಎಲ್ಲಿಗೆ, ಲೆಫ್ಟಿಗೆ ಇಲ್ಲಿಗೆ ಮೂವ್ ಆಗುತ್ತೆ. ಇವಾಗ Q3 ಆನ್ ಎಕ್ಸ್ ಏನು ಮಾಡಬೇಕು ನೋಡಿ, ಏನಾಗಿದೆ, Q3 ಆನ್ ಎಕ್ಸಲ್ಲೇ ಇದ್ದು ರೈಟಿಂಗ್ ಮೂವ್ ಆಗಿ ಸ್ಟೇಟು Q0ಗೆ ಚೇಂಜ್ ಆಗಿದೆ. ಸೊ ಎಕ್ಸ್ ಎನ್ಕೌಂಟರ್ ಆದಾಗ ಏನು, ಇನ್ಯಾವುದು ಹಿಂದೆ ಏಸ್ ಇಲ್ಲ ಅಂತ ಅರ್ಥ. ಓಕೆನಾ. ಸೊ ರೈಟಿಂಗ್ ಮೂವ್ ಆಗಿದೆ, Q0 ಸ್ಟೇಟಿಗೆ ಚೇಂಜ್ ಆಗಿದೆ. ಅರ್ಥ ಆಯ್ತಾ. ಇವಾಗ Q0 ಆನ್ ವೈ ಡಿಫೈನ್ ಮಾಡಿದ್ದೀವ, ನೋ ಡಿಫೈನ್ ಮಾಡಿಲ್ಲ, ಡಿಫೈನ್ ಮಾಡಬೇಕು. Q0 ಆನ್ ವೈ ಆದಾಗ ಏನು ಮಾಡಬೇಕು, ಇವಾಗ ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಅಂದರೆ ಎ ವ್ಯಾಲ್ಯೂಸೇ ಎನ್ಕೌಂಟರ್ ಆಗಿಲ್ಲ ಅಂದರೆ ಬಿ ವ್ಯಾಲ್ಯೂಸ್ ಎನ್ಕೌಂಟರ್ ಆಗೋಕ್ಕಾಗಲ್ಲ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬಾರ್ದು. ಅವಾಗ ಏನು ಮಾಡಬೇಕು, ಸ್ಟೇಟ್ನ Q4 ಸ್ಟೇಟಿಗೆ ತೊಗೊಂಡೋಗಿ ವೈಯಾಗೆ ಇದ್ದು ಜಸ್ಟು ರೈಟಿಂಗ್ ಮೂವ್ ಆಗುತ್ತೆ. ಅಂಟಿಲ್ ಯು ಫೈಂಡ್ ಬ್ಲ್ಯಾಂಕ್ ವ್ಯಾಲ್ಯೂ ರೈಟಿಂಗ್ ಮೂವ್ ಮಾಡಬೇಕು. ಓಕೆನಾ. ಸೊ Q4 ಸ್ಟೇಟು. ಓಕೆನಾ. ಇಲ್ಲಿಗೆ ಬರುತ್ತೆ. Q4 ಆನ್ ಝೆಡ್ ಏನು ಮಾಡಬೇಕು, Q4ಅಲ್ಲೇ ಇದ್ದು ವೈಯಾಗೆ ಇದ್ದು Q4 ಆನ್ ವೈಯಾಗೆ ಇದ್ದು ರೈಟಿಂಗ್ ಮೂವ್ ಮಾಡಬೇಕು. ನೆಕ್ಸ್ಟ್ Q4 ಆನ್ ಝೆಡ್ ಏನು ಮಾಡಬೇಕು, Q4 ಆನ್ ಝೆಡ್ಡು ನೋಡಿ, ಇವಾಗ ಹಿಂದೆಗಡೆ ಎಕ್ಸು ಇಲ್ಲ ಅಂದರೆ ಎ ವ್ಯಾಲ್ಯೂಸು ಇಲ್ಲ, ಬಿ ವ್ಯಾಲ್ಯೂಸು ಇಲ್ಲ ಅಂದರೆ ಮುಂದೆ ಸಿ ವ್ಯಾಲ್ಯೂಸು ಇರಬಾರ್ದು ಅಲ್ವಾ. ಅದಕ್ಕೇ Q4ಇಂದ Q5 ಸ್ಟೇಟಿಗೆ ಹೋಗ್ಬಿಟ್ಟು
ಝೆಡ್ ಆಗೇ ಇದ್ದು ಜಸ್ಟ್ ರೈಟಿಗೆ ಮೂವ್ ಆಗುತ್ತೆ. ಓಕೆನಾ? ಇಲ್ಲಿಗೆ ಬರುತ್ತೆ. Q5 ಆನ್ ಝೆಡ್ ಏನು ಮಾಡಬೇಕು? Q5 ಆನ್ ಝೆಡ್ ಅಂದರೆ ಅಗೇನ್ ಅದಕ್ಕೇ ಆಗಿ ಝೆಡ್ ಆಗೇ ಇದ್ದು ಜಸ್ಟು ರೈಟಿಗೆ ಮೂವ್ ಮಾಡುತ್ತೆ ಅಂಟಿಲ್ ಇಟ್ ಫೈಂಡ್ ಬ್ಲ್ಯಾಂಕ್ ವ್ಯಾಲ್ಯೂ. Q5 ಆನ್ ಬ್ಲ್ಯಾಂಕ್ ವ್ಯಾಲ್ಯೂ ಬಂದಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೇಟ್ ಚೇಂಜ್ ಮಾಡಬೇಕು, ದಟ್ ಈಸ್ ಟು ಫೈನಲ್ ಸ್ಟೇಟ್. ಓಕೆನಾ? ಫೈನಲ್ ಸ್ಟೇಟ್ ಚೇಂಜ್ ಮಾಡಿ ಬ್ಲ್ಯಾಂಕ್ ವ್ಯಾಲ್ಯೂ ಆಗೇ ಇರುತ್ತೆ, ಜಸ್ಟು ರೈಟ್ ಮೂವ್ ಆಗುತ್ತೆ. ರೈಟ್ ಮೂವ್ ಆಗೋದು ಅಂದರೆ ನೆಕ್ಸ್ಟು ಎಷ್ಟು ನಂಬರ್ ಆಫ್ ಬ್ಲ್ಯಾಂಕ್ ವ್ಯಾಲ್ಯೂಸ್ ಆದರೂ ಇರ್ಬೋದು. ಸೊ Q6ಗೆ ಏನಾಗುತ್ತೆ? ಸೆಲ್ಫ್ ಮಾಡಿ ಬ್ಲ್ಯಾಂಕ್ ಆಗೇ ಇದ್ದು ರೈಟಿಂಗ್ ಮೂವ್ ಆಗ್ತಾ ಹೋಗುತ್ತೆ. ರೀಡ್ ರೈಟ್ ಇದ್ದು ಒಂದು ಬ್ಲ್ಯಾಂಕ್ ಎನ್ಕೌಂಟರ್ ಆದಮೇಲೆ ನೆಕ್ಸ್ಟು ಎಷ್ಟು ಬ್ಲ್ಯಾಂಕ್ ವ್ಯಾಲ್ಯೂನಾದರೂ ಇರ್ಬೋದು. ಓಕೆನಾ? ಈ ಸ್ಟೇಟ್ಸ್ನ ನೀವು ಇನ್ನೂ ಕಡಿಮೆ ಸ್ಟೇಟ್ಸ್ನ ತೊಗೊಂಡು ಮಾಡ್ಬೋದು. ದಟ್ ಈಸ್ Q0, Q1, Q2, Q3 ಅಷ್ಟೇ, Q4 ತೊಗೊಂಡು ಮಾಡ್ಬೋದು. ಓಕೆನಾ? ಅದನ್ನು ನಾನು ಆಲ್ರೆಡಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆದರೆ ನಿಮಗೆ ಅದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು, ಅದಕ್ಕೆ ಇದರಲ್ಲಿ ಇನ್ನೂ ಈಸಿಯಾಗಿ 6-7 ಇದು ಸ್ಟೇಟ್ಸ್ನ ತೊಗೊಂಡು ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಇದು ಈಸಿಯೆಸ್ಟ್ ವೇ. ಒಂದು ಸತಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಒಂದು ಎಗೆ ಒಂದು ಬಿನ ಎನ್ಕೌಂಟರ್ ಮಾಡಬೇಕು, ಒಂದು AB ಆದಮೇಲೆ ಒಂದು Cನ ಎನ್ಕೌಂಟರ್ ಆಗಬೇಕು, ಮತ್ತು ಲೆಫ್ಟಿಗೆ ಬಂದು ಏಸ್ ಬರೋವರೆಗೂ ಅಂದರೆ ಎಕ್ಸ್ ಫೈಂಡ್ ಮಾಡೋವರೆಗೂ ಲೆಫ್ಟಿಗೆ ಬಂದು ಮಿಷಿನ್ ಚೆಕ್ ಮಾಡುತ್ತೆ. ಅದಾದಮೇಲೆ ಒಂದು ಎ ಫೈಂಡ್ ಆದಾಗ ಏನು ಮಾಡುತ್ತೆ? ಮತ್ತೆ ರೀಪ್ಲೇಸ್ ಮಾಡುತ್ತೆ, ಮತ್ತು ಎಗೆ ಬಿನ ರಿಪ್ಲೇಸ್ ಮಾಡುತ್ತೆ, ಬಿಗೆ Cನ ರಿಪ್ಲೇಸ್ ಮಾಡುತ್ತೆ. ಇಷ್ಟನ್ನ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಏನು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಲಾಜಿಕ್ನ ಅಪ್ಲೈ ಮಾಡಬೇಕು ಅಂತ. ಓಕೆನಾ? 9B ಕ್ವೆಶನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ? ಇವಾಗ ಇದಕ್ಕೆ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೀಬೇಕು. ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಯಾವಾಗ ಬರೀಬೇಕು ಅಂದರೆ ಅವರು ಶೋ ಮೂವ್ಸ್ ಅಂತ ಕೊಟ್ಟಾಗ ಅಷ್ಟೇ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಿ, ಇಲ್ಲಾಂದರೆ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೆಯೋದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ? ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಇಲ್ಲೇ ತೋರಿಸ್ಲಾ ನೋಡಿ. ಫಸ್ಟು ಇದಿದೆ ಅಲ್ವಾ, ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಸಿಂಬಲ್ ಏನು? ಇದು Q0 ಸ್ಟೇಟ್. ನೆಕ್ಸ್ಟ್ ಏನೇನಿದೆ? AA, BB, CC, BB, B. ಓಕೆನಾ? ನೆಕ್ಸ್ಟು X, Q1, A, BB, CC, B. ನೆಕ್ಸ್ಟ್ X, A, Q1, B, CC, B. ಈ ಥರ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಎಲ್ಲದಕ್ಕೂ ಬರಿಬೇಕು. ಹೆಂಗೆ ಅಂದರೆ ಏನಾದರೂ ಫಸ್ಟೇ ಸ್ಟೇಟ್ ಇದ್ದರೆ ಸ್ಟೇಟ್ನ ಕನ್ಸಿಡರ್ ಮಾಡಿ ಆಮೇಲೆ ಅದರೊಳಗಡೆ ಇರೋ ಇನ್ಪುಟ್ನ ಬರಿಬೇಕು. ಎಲ್ಲೇ ಆಗಲೂ ಅಷ್ಟೇ, ರೀಡ್ ರೈಟ್ ಹೆಡ್ ಎಲ್ಲಿರುತ್ತೆ ಅದ್ರದ್ದು ಸ್ಟೇಟ್ ಬರೆದ್ಬಿಟ್ಟು ಅದ್ಮೇಲೆ ಇನ್ಪುಟ್ ಬರಿಬೇಕು. ನೋಡಿ, ಎಕ್ಸ್ ಆದಮೇಲೆ ಸ್ಟೇಟ್ ಬರ್ದು ಅದ್ರದ್ದು ಇನ್ಪುಟ್ ಬರಿಬೇಕು. ಇಲ್ಲೂ ಅಷ್ಟೇ, ಎ ಆದಮೇಲೆ ಸ್ಟೇಟ್ ಬರೆದ್ಬಿಟ್ಟು ಇನ್ಪುಟ್ ಬರಿಬೇಕು. ಇದು ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್. ಓಕೆನಾ? 9B ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ? ಇನ್ನು ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ದಟ್ ಈಸ್ 10A. ಅದರಲ್ಲೂ ಟ್ಯೂರಿಂಗ್ ಮೆಷಿನ್ದು ಪ್ಯಾಲಿಂಡ್ರೋಮ್ದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇದ್ರನ್ನ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಏನೇ ನಿಮಗೆ ಈ ಕ್ವೆಶನಲ್ಲಿ ಡೌಟ್ ಇದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆದಷ್ಟು ರಿಪ್ಲೈ ಮಾಡಿ ಅದಕ್ಕೆ ಸೊಲ್ಯೂಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.